ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಈ ವಿಶ್ವವಿದ್ಯಾಲಯದ BA 3ನೇ ಸೆಮಿಸ್ಟರ್ಗೆ ರಾಜ್ಯಶಾಸ್ತ್ರದಲ್ಲಿ ಬರುವ ಭಾರತದಲ್ಲಿ ರಾಜಕೀಯ ಪ್ರಕ್ರಿಯೆಗಳು ಮತ್ತು ಸಂಸ್ಥೆಗಳು ಭಾಗ 1. ಈ ಒಂದು ತರಗತಿಗೆ ನಾನು ಆಯ್ಕೆ ಮಾಡಿಕೊಳ್ತಕ್ಕಂಥ ವಿಷಯ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು. ಭಾರತದಲ್ಲಿ ಮೊದಲಿಂದಲೂ ನಾವು ನೋಡಿದಾಗ 1947ರಿಂದ ಭಾರತದಲ್ಲಿ ಬಹುತೇಕವಾಗಿ ಒಂದೇ ಒಂದು ರಾಜಕೀಯ ಪಕ್ಷ ಮೆಜಾರಿಟಿ ಬರ್ತಾಯಿತ್ತು. ಅದು 1977ರವರೆಗೆ ಸತತವಾಗಿ ಕಾಂಗ್ರೆಸ್ ಪಕ್ಷ 2/3 ಮೆಜಾರಿಟಿಯಿಂದ ಆಯ್ಕೆಯಾಗಿ ಬಂದು ಸರ್ಕಾರವನ್ನು ರಚನೆ ಮಾಡ್ತಾಯಿತ್ತು. ಆದರೆ 1977ರಲ್ಲಿ ಈ ಒಂದು ರಾಜಕೀಯ ಪಕ್ಷಕ್ಕೆ ಮೆಜಾರಿಟಿ ಬರದೇ ಇರೋ ಕಾರಣ ಪ್ರಥಮವಾಗಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಸ್ಥಾಪನೆ ಆಯಿತು. ಅಲ್ಲಿಂದ ಅನೇಕ ಸಲ ನಮ್ಮ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಸ್ಥಾಪನೆ ಆಗಿದ್ದಾವೆ ಮತ್ತು ಅನೇಕ ರಾಜ್ಯಗಳಲ್ಲಿ ಸಹ ಈ ಒಂದು ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗಿದ್ದಾವೆ. ಬಟ್ ಇವತ್ತಿನ ದಿನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ನೋಡಿದಾಗ ಕೆಲವೊಂದು ಸಲ ಅನಿವಾರ್ಯವಾಗಿ ಈ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸಮ್ಮಿಶ್ರ ಸರ್ಕಾರದ ಬಗ್ಗೆ ಇವತ್ತು ನಾವು ಅಭ್ಯಾಸ ಮಾಡಬೇಕಾಗಿದೆ. ಇಲ್ಲಿ ಮೊದಲದಾಗಿ ಇದರ ಬಗ್ಗೆ ಅರ್ಥ ನಾವು ನೋಡಬೇಕಾಗಿದ್ರೆ ಸಮ್ಮಿಶ್ರ ಸರ್ಕಾರ ಅಂದರೆ ಏನಂದರೆ, ಈ ಸಮ್ಮಿಶ್ರ ಸರ್ಕಾರ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಸೇರಿ ತಮ್ಮದೇ ಆದಂತಹ ಸಿದ್ಧಾಂತ ಮತ್ತು ರಾಜಕೀಯ ಉದ್ದೇಶಗಳನ್ನು ರಚಿಸಿಕೊಂಡು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತೇಳಿ ಕರಿಬೋದು. ಅಂದರೆ ದೇಶದ ಸಂಸತ್ತಿನ ಅಥವಾ ರಾಜ್ಯ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದಿಂದ ಸರ್ಕಾರ ರಚಿಸಲು ಅಗತ್ಯವಿರುವಷ್ಟು ಬಹುಮತದ ಸಂಸದರ ಅಥವಾ ಶಾಸಕರ ಬೆಂಬಲವು ಆಯ್ಕೆಗೊಂಡ ಸದಸ್ಯರಲ್ಲಿ ಒಂದೇ ಪಕ್ಷದಿಂದ ಸಾಧ್ಯವಾಗದಿದ್ದಾಗ ಮತ್ತೊಂದು ಸಾರ್ವತ್ರಿಕ ಚುನಾವಣೆ ತಪ್ಪಿಸುವುದಕ್ಕಾಗಿ 2 ಅಥವಾ ಹಲವು ಪಕ್ಷಗಳು ಒಂದುಗೂಡಿ ಬಹುಮತವನ್ನು ಹೊಂದಿ ಸರ್ಕಾರದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅಧಿಕಾರವನ್ನು ಹಲವು ಪಕ್ಷಗಳ ನಡುವೆ ಹಂಚಿಕೊಂಡು ನಡೆಸುವ ಸರ್ಕಾರವೇ ಸಮ್ಮಿಶ್ರ ಸರ್ಕಾರ ಅಂತೇಳಿ ಕರಿಬೋದು. ಹೀಗಾಗಿ ಈ ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ರಾಜಕೀಯ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರದೇ ಇದ್ದಾಗ ಅನಿವಾರ್ಯವಾಗಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಕೂಡಿಕೊಂಡು ತಮ್ಮದೇ ಆದಂತಹ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅದರ ಮೂಲಕ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ವ್ಯವಸ್ಥೆಗೆ ನಾವು ಸಮ್ಮಿಶ್ರ ಸರ್ಕಾರ ಅಥವಾ ಕೋಯಲೇಷನ್ ಗೌರ್ಮೆಂಟ್ ಅಂತೇಳಿ ಕರಿಬೋದು. ಈಗ ಈ ಸಮ್ಮಿಶ್ರ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದರ ಪ್ರಮುಖ ಲಕ್ಷಣಗಳು ಏನು ಅಂತಕ್ಕಂಥ ನಾವು ಪ್ರಮುಖವಾಗಿ ಇವತ್ತು ಚರ್ಚೆ ಮಾಡೋಣ. ಫೀಚರ್ಸ್ ಆಫ್ ಕೋಯಲೇಷನ್ ಗೌರ್ಮೆಂಟ್ ಅಥವಾ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು. ಇಲ್ಲಿ ಮೊದಲದಾಗಿ ನೋಡಿದಾಗ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅಸ್ಥಿರವಾಗಿವೆ. ಕೋಯಲೇಷನ್ ಗೌರ್ಮೆಂಟ್ಸ್ ಆರ್ ಅನ್ಸ್ಟೇಬಲ್ ಅಂತೇಳಿ, ಅಂದರೆ ಯಾವುದೇ ಒಂದು ರಾಜಕೀಯ ಪಕ್ಷ ಸ್ಥಿರವಾಗಿ ಕಾರ್ಯ ಮಾಡೋದು ಬಹಳ ಕಷ್ಟ. ಸ್ಥಿರವಾಗಿದ್ದರೆ ಕಂಪ್ಲೀಟಾಗಿ 5 ವರ್ಷ ಪೂರೈಸತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. 1977ರಿಂದ ಇಲ್ಲಿವರೆಗೂ ನಾವು ನೋಡಿದಾಗ ಬಹುತೇಕವಾಗಿ ನಾವು ಸಮ್ಮಿಶ್ರ ಸರ್ಕಾರಗಳು ಅವಲೋಕನ ಮಾಡಿದಾಗ ಅದರಲ್ಲಿ ಅಸ್ಥಿರ ಸರ್ಕಾರಗಳೇ ಹೆಚ್ಚಾಗಿ ಇದು. ಅದರ 5 ವರ್ಷದ ಪೂರೈಸತಕ್ಕಂಥ ಸರ್ಕಾರಗಳು
ಕಡಿಮೆ. ಉದಾಹರಣೆಗೆ ನಾವು ನೋಡಿದಾಗ ವಿ ಪಿ ಸಿಂಗ್ ಅವರ ಸರ್ಕಾರ 18 ತಿಂಗಳ ಕಾಲ ಮಾತ್ರ ಅಧಿಕಾರದಲ್ಲಿದ್ದು ಸಮ್ಮಿಶ್ರ ಸರ್ಕಾರ. ಆಮೇಲೆ ಚಂದ್ರಶೇಖರ್ ಅವರ ಸಮ್ಮಿಶ್ರ ಸರ್ಕಾರ 6 ತಿಂಗಳ ಕಾಲ ಆಡಳಿತ ನಡೆಸಿತು. ಎಚ್ ಡಿ ದೇವೇಗೌಡರ ಸರ್ಕಾರ 10 ತಿಂಗಳ ಕಾಲ ಆಡಳಿತ ನಡೆಸಿತು. ಐ.ಕೆ. ಗುಜರಾಲ್ ಅವರ ಸಮ್ಮಿಶ್ರ ಸರ್ಕಾರ ಕೇವಲ 8 ತಿಂಗಳು ಮಾತ್ರ ಆಡಳಿತ ಮಾಡಿತು. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಪ್ರಾರಂಭದಲ್ಲಿ ಕೇವಲ 13 ದಿನಗಳ ಕಾಲ ಮಾತ್ರ ಆಡಳಿತ ಮಾಡಿತು. ಇವು ಯಾವುವು 5 ವರ್ಷ ಪೂರೈಸಿ ದೇಶಕ್ಕೆ ಸ್ಥಿರ ಸರ್ಕಾರ ಕೊಡಲಿಲ್ಲ. ಆಮೇಲೆ ಬಂದಂಥ ಮತ್ತೊಮ್ಮೆ ವಾಜಪೇಯಿ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ವಾಜಪೇಯಿ ಅವರ ಸಮ್ಮಿಶ್ರ ಸರ್ಕಾರ ಮಾತ್ರ ಪ್ರಥಮವಾಗಿ ಸಮ್ಮಿಶ್ರ ಸರ್ಕಾರ 5 ವರ್ಷ ಪೂರೈಸಿತು. ಆಮೇಲೆ ವಾಜಪೇಯಿ ಅವರ ಸರ್ಕಾರ ಆದ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ UPA ಯುನೈಟೆಡ್ ಪ್ರೋಗ್ರೆಸ್ ಅಲೈನ್ಸ್ ಅಂತಕ್ಕಂಥ ಒಕ್ಕೂಟವನ್ನು ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದರು. ಅವರು 10 ವರ್ಷ ಪೂರೈಸಿದರು. ಅವರು ಆದ ನಂತರ ಮತ್ತು BJP ನೇತೃತ್ವದ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂತು, ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸ್ ಅಂತೇಳಿ. ಅವರ ಒಕ್ಕೂಟ ಈಗಾಗಲೇ 5 ವರ್ಷ ಪೂರೈಸಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಸಲ ಇವತ್ತು ಆಯ್ಕೆಯಾಗಿ ಅಧಿಕಾರ ನಡೆಸ್ತಾ ಇದೆ. ಬಟ್ ಇವರಿಬ್ಬರ ಆಡಳಿತ ಬಿಟ್ಟರೆ ಬಹುತೇಕವಾಗಿರತಕ್ಕಂಥ ಸಮ್ಮಿಶ್ರ ಸರ್ಕಾರಗಳು 5 ವರ್ಷದ ಒಳಗಡೆ ಸರ್ಕಾರ ಬಿದ್ದೋಗಿದ್ದಾವೆ, ಅಧಿಕಾರ ಕಳೆದುಕೊಂಡಿದ್ದಾವೆ. ಹಾಗಾಗಿ ಈ ಸಮ್ಮಿಶ್ರ ಸರ್ಕಾರಗಳು ಏನಾಗ್ತದೆ, ಈ ಒಂದು ಅಸ್ಥಿರ ಸರ್ಕಾರಗಳು ಅಥವಾ ಅನ್ಸ್ಟೇಬಲ್ ಗೌರ್ಮೆಂಟ್ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಇದು ಈ ಒಂದು ಸಮ್ಮಿಶ್ರ ಸರ್ಕಾರದ ಪ್ರಮುಖ ಲಕ್ಷಣಗಳಲ್ಲಿ ಒಂದನೇದಾಗಿದೆ. ಇನ್ನು ಎರಡನೇದಾಗಿ ನಾವು ನೋಡಬೇಕಾಗಿದ್ದರೆ, ದೇಶದಲ್ಲಿನ ಬಹುತೇಕ ಸಮ್ಮಿಶ್ರ ಸರ್ಕಾರಗಳು ಕಾಂಗ್ರೆಸ್ ವಿರೋಧಿ ಸರ್ಕಾರಗಳಾಗಿದ್ದಾವೆ ಅಂತ. ಪ್ರಾರಂಭದಿಂದ ನಾವು ನೋಡಿದಾಗ ಅಂದರೆ 1977ರಿಂದ ನಾವು ನೋಡಿದಾಗ ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗಿದ್ದಾವೆ. ಬಟ್ ಅವುಗಳ ಉದ್ದೇಶ ಏನಂದರೆ ಕಾಂಗ್ರೆಸ್ ಪಕ್ಷವನ್ನು ದೂರ ಇಟ್ಟು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದರು. ಹಾಗೆ ಅವೆಲ್ಲವೂ ಏನಾದರೆ ಈ ಒಂದು ಕಾಂಗ್ರೆಸ್ ವಿರೋಧಿ ಸರ್ಕಾರಗಳೇ ಆಗಿದ್ದವು. ಅದರಲ್ಲಿ ನಾವು ಪ್ರಮುಖವಾಗಿ ಯಾರ್ಯಾರು ಕಾಂಗ್ರೆಸ್ ಸರ್ಕಾರದ ವಿರೋಧಿಗಳಾಗಿದ್ವು ಅಂದಾಗ, ಪ್ರಾರಂಭದಲ್ಲಿ ನಾವು ನೋಡಿದಾಗ 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ, ಆಮೇಲೆ VP ಸಿಂಗ್ ಅವರ ಸರ್ಕಾರ, ಆನಂತರ ಚಂದ್ರಶೇಖರ್ ಅವರ ಸರ್ಕಾರ, ದೇವೇಗೌಡ ಸರ್ಕಾರ ಅಥವಾ I.K. ಗುಜರಾಲ್ ಅವರ ಸರ್ಕಾರ, ಇವೆಲ್ಲವೂ ಸಮ್ಮಿಶ್ರ ಸರ್ಕಾರಗಳೇ. ಆಮೇಲೆ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ. ಇವೆಲ್ಲವೂ ನೋಡಿದಾಗ ಇವೆಲ್ಲವೂ ಕಾಂಗ್ರೆಸ್ಸನ್ನು ಬಿಟ್ಟು ತಮ್ಮದೇ ಆಗ್ತಕ್ಕಂಥ ಪಕ್ಷಗಳನ್ನು ಕೂಡಿಕೊಂಡು ಸಮ್ಮಿಶ್ರವಾಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡಿದರು. ಆದರೆ ಇವೆಲ್ಲವೂ ನೋಡಿದಾಗ ಇವೆಲ್ಲವೂ ಕಾಂಗ್ರೆಸ್ ವಿರೋಧಿ ಸರ್ಕಾರಗಳು ಆಗಿದ್ದವು ಮತ್ತು ಅವುಗಳು ಆಡಳಿತವನ್ನು ಮಾಡಿದರೂ ಸಹ ಯಾವುದೇ ಒಂದು ರಾಜಕೀಯ ಪಕ್ಷ 5 ವರ್ಷ ಪೂರೈಸಲಿಕ್ಕೆ ಆಗಲಿಲ್ಲ, ಕಾಂಗ್ರೆಸ್ಸನ್ನು ದೂರ ಇಟ್ಟರು. ಏಕೆಂದರೆ 1947ರಿಂದ ನಾವು ನೋಡಿದಾಗ 1977ರವರೆಗೆ ಸತತವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರ್ತಾಯಿತ್ತು. ಅದು 2/3 ಮೆಜಾರಿಟಿಯಿಂದ ಬರ್ತಾಯಿತ್ತು. ಬರೀ 77ರಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೇ ಇದ್ದಾಗ, ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಸ್ಥಾನಗಳು ಬಂದಾಗ, ಮೊರಾರ್ಜಿ ದೇಸಾಯಿ ಅವರ ಜನತಾ ಪಕ್ಷ ಬೇರೆ ಪಕ್ಷಗಳ ಸಪೋರ್ಟ್ ತಗೊಂಡು ಅವರ ಬೆಂಬಲದ ಆಧಾರದ ಮೇಲೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದರು. ಅಲ್ಲಿಂದ ಈ ಒಂದು ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭ ಆಯಿತು. ಹಾಗಾಗಿ ಅನೇಕ ರಾಜ್ಯಗಳಲ್ಲಿ ಸಹ ನೋಡಿದಾಗ ಕೇವಲ 1-2 ಉದಾಹರಣೆ ಬಿಟ್ಟರೆ ಬೇರೆ ಕಡೆ ಈ ಒಂದು ಕಾಂಗ್ರೆಸ್ಸನ್ನು ಬಿಟ್ಟು ಸಮ್ಮಿಶ್ರ ಸರ್ಕಾರ ರಚನೆ ಆಗಿದ್ದಾವೆ. ಬಟ್ ಕರ್ನಾಟಕದಲ್ಲಿ ಮಾತ್ರ ಒಂದು ಸಲ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಈ ಒಂದು JDS ಮತ್ತು ಕಾಂಗ್ರೆಸ್ ಎರಡೂ ಕೂಡಿಕೊಂಡು ಸರ್ಕಾರ ರಚನೆ ಮಾಡಿದರು. ಬಟ್ ಅದು ಸ್ಥಿರ ಸರ್ಕಾರ ಕೊಡಲಿಕ್ಕೆ ಆಗಲಿಲ್ಲ. ಅದು ಬಿಟ್ಟರೆ ಮತ್ತು ಆಮೇಲೆ BJP ಮತ್ತು JDS ಸರ್ಕಾರ ರಚನೆ ಮಾಡಿಕೊಂಡರು. ಅದು ಅಲ್ಪ ಅವಧಿಯಲ್ಲಿ ಅದು ಪತನಗೊಂಡಿತು. ಹೀಗಾಗಿ 1-2 ಬಿಟ್ಟರೆ ಬೇರೆಲ್ಲ ಸರ್ಕಾರಗಳು ನೋಡಿದಾಗ ಕಾಂಗ್ರೆಸ್ ವಿರೋಧಿ ಸರ್ಕಾರಗಳಾಗಿದ್ದಾವೆ. ಹಾಗಾಗಿ ಬಹುತೇಕವಾಗಿ ನೋಡಿದಾಗ ಕೋಲಿಷನ್ ಗೌರ್ಮೆಂಟ್ಸ್ ಆರ್ ಆಪೋಸಿಷನ್ ಟು ಕಾಂಗ್ರೆಸ್ ಗೌರ್ಮೆಂಟ್ ಅಂತೇಳಿ ಹೇಳ್ಬೋದು. ಇದಕ್ಕೆ ವಿರುದ್ಧವಾಗಿ ಸರ್ಕಾರ ರಚನೆ ಮಾಡಬೇಕು, ಆ ಪಕ್ಷವನ್ನು ದೂರ ಇಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಬಹುತೇಕವಾಗಿ ನಾವು ನೋಡಿದಾಗ ಈ ಒಂದು ಸಮ್ಮಿಶ್ರ ಸರ್ಕಾರಗಳು ಈ ರೀತಿಯಾಗಿ ರಚನೆ ಆಗಿದ್ದಾವೆ. ಹಾಗಾಗಿ ಮೊದಲನೇದಾಗಿ ನಾವು ಲಕ್ಷ್ಯ ನೋಡಿದಾಗ ಭಾರತದಲ್ಲಿನ ಸಮ್ಮಿಶ್ರ ಸರ್ಕಾರಗಳು ಅಸ್ಥಿರವಾಗಿದೆ, ಅನ್ಸ್ಟೇಬಲ್ ಆಗಿದೆ. ಎರಡನೇ ಲಕ್ಷಣ ನೋಡಿದಾಗ ಈ ದೇಶದಲ್ಲಿನ ಸಮ್ಮಿಶ್ರ ಸರ್ಕಾರಗಳು ಕಾಂಗ್ರೆಸ್ ವಿರೋಧಿ ಸರ್ಕಾರಗಳು ಆಗಿದ್ದಾವೆ ಅಂತಕ್ಕಂಥ ನಮಗೆ ಕಂಡುಬರ್ತದೆ.
ಇವು ಈ ಒಂದು 2 ಲಕ್ಷಣಗಳು. ಮತ್ತು 3ನೇ ಲಕ್ಷಣ ನಾನು ಮುಂದಿನ ಕ್ಲಾಸಲ್ಲಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದ.